ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ 400 ಕೋಟಿ ದರೋಡೆಯಾಗಿದೆ ಎನ್ನುವ ಕಥೆಯ ಎಳೆಗೆ ಸಂದೀಪ್ ಪಾಟೀಲ್ ಎಂಬಾತ ಕೊಟ್ಟ ಕಿಡ್ನಾಪ್ ಕಂಪ್ಲೇಂಟ್. ಇದೇ ಎಳೆ ಹಿಡಿದು ಹೊರಟಂತಹ 3 ರಾಜ್ಯಗಳ ಪೊಲೀಸರಿಗೆ ನೂರಾರು ಅನುಮಾನಗಳಿಗೆದ್ದಿವೆ. ನಿಜಕ್ಕೂ ಏನಾಯಿತು? ಹಣ ದರೋಡೆ ನಿಜಾನಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ದರೋಡೆ. मत्तोंदु ऑडियो रिव्हील. फार मोठा माणूस आहे आणि मोठा पॉलिटिशियन आहे गुजरातचा. ದರೋಡೆಯಾದ 400 ಕೋಟಿ ರೂಪಾಯಿ ಗುಜರಾತ್ ರಾಜಕಾರಣಿಗೆ ಸೇರಿದ್ದ. फार मोठा माणूस आहे आणि मोठा पॉलिटिशियन आहे गुजरातचा. ಗುಜರಾತ್ ಮೂಲದ ಪವರ್ಫುಲ್ ರಾಜಕಾರಣಿ ಅನ್ನುವಂಥದ್ದನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಹೇಳಿರುವಂಥದ್ದು. ಎಸ್, ಅವತ್ತು ಅಕ್ಟೋಬರ್ 16, 2025 ಗೋವಾದಿಂದ ಬೆಳಗಾವಿಯ ಚೋರ್ಲಾ ಮಾರ್ಗವಾಗಿ 2 ಕಂಟೈನರ್ಗಳಲ್ಲಿ ಹಣ ಸಾಗಿಸಲಾಗ್ತಿತ್ತು. ಕಂಟೈನರ್ನಲ್ಲಿ 2,000 ರೂಪಾಯಿ ಮೌಲ್ಯದ ಸುಮಾರು 400 ಕೋಟಿ ರೂಪಾಯಿ ಹಳೆ ನೋಟುಗಳನ್ನು ತುಂಬಲಾಗಿತ್ತು. ಇದೇ ರಸ್ತೆ ಮಾರ್ಗವಾಗಿ ಬರ್ತಿದ್ದ ಕಂಟೈನರ್ ಬೆಳಗಾವಿ ಗಡಿ ಪ್ರವೇಶಿಸ್ತಾ ಇದ್ದಂತೆ ಹೈಜಾಕ್ ಮಾಡಿ दरोडे ಮಾಡಲಾಗಿದೆ. ಇದೀಗ ಈ ಹಣದ ಹಿಂದೆ ಗುಜರಾತ್ ರಾಜಕಾರಣಿ ಹೆಸರು ಕೇಳಿ ಬಂದಿದೆ. आता कसं आहे की त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ಜಯೇಶ್ ಎಂಬಾತನ ಜೊತೆ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋದಲ್ಲಿ ನನ್ನ ಮತ್ತು ವಿರಾಟ್ಗೆ ಪರಿಚಯವಿದ್ದ ವ್ಯಕ್ತಿ ಮಧ್ಯಸ್ಥಿಕೆ ವಹಿಸಿದ್ದಾರೆ. ಈ ಮಧ್ಯಸ್ಥಿಕೆ ವಹಿಸಿದ ವ್ಯಕ್ತಿ ಗುಜರಾತ್ನ ದೊಡ್ಡ ರಾಜಕಾರಣಿ ಅಂತ ಆಡಿಯೋದಲ್ಲಿ ಹೇಳಿದ್ದಾನೆ. माझ्या तर दुसरं काय संबंध नाही. इन्व्हेस्टर सारखा आहे मी. माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते हा लाईनअप करतो 1-2 दिवसांनी. ಆಡಿಯೋ ಪ್ರಕಾರ ಕಿಶೋರ್ ಹಣ ಕಳಿಸ್ತಿದ್ದ ಎನ್ನಬಹುದು. ಆದ್ರೆ ಗೋವಾದಲ್ಲಿ ಹಣ ಕೊಟ್ಟಿದ್ಯಾರು? ಆ ದುಡ್ಡು ಕಿಶೋರ್ನದ್ದೇನಾ? ಗುಜರಾತ್ ರಾಜಕಾರಣಿಗೆ ಹೋಗಿದ್ದ ಅಥವಾ ಗುಜರಾತ್ ರಾಜಕಾರಣಿಯೇ ನೋಟ್ ಬದಲಾವಣೆ ಕೊಟ್ಟಿದ್ರಾ ಅನ್ನೋದು ನಿಗೂಢವಾಗಿದೆ. ಗುಜರಾತ್ ರಾಜಕಾರಣಿ ಕೂಡ ಬೇರೆ ಹಣದ ವ್ಯವಸ್ಥೆ ಮಾಡಿ ಈ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತಾನೂ ಆಡಿಯೋದಲ್ಲಿದೆ. हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा. तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಕರಣದಲ್ಲಿ ಗೊಂದಲ ಇದೆ. ನಮ್ಮ ಪೊಲೀಸರು ಮಹಾರಾಷ್ಟ್ರ ಪೊಲೀಸರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ. ಅಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ನಮಗೆ ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ. ಆದರೆ ಆ ಮಾಹಿತಿಗಳಲ್ಲಿ ಕೂಡ ಭಾಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ DG ಅವರು ಮಹಾರಾಷ್ಟ್ರ DG ಅವರಿಗೆ ಮಾತನಾಡಿದ್ದಾರೆ. ಮೊದಲಿಗೆ ಕಿಡ್ನಾಪ್ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು 400 ಕೋಟಿಯ ಮೂಲ ಬೆನ್ನತ್ತಿದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.